ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಅಂತ ತಿಳ್ಕೊಂಡು ಬಲ್ಲವರು ಹೇಳ್ತಾರೆ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇತ್ತಪ್ಪ ಅಂತಂದರೆ ಸೋತವನಿಗೆ ಗೆಲ್ಲಬೇಕಂತಕ್ಕಂಥ ಛಲ ಇರ್ತದೆ. ಈ ಮಾತನ್ನು ಯಾಕೆ ನೆನಪಿಸ್ತಾ ಇದ್ದೀನಿ ಅಂತಂದರೆ USA ಮತ್ತು ಭಾರತ ನಡುವಿನ T20 ಪಂದ್ಯದೊಳಗೆ ನಮ್ಮ ಜೋಡೆತ್ತುಗಳನ್ನು ಅಂದರೆ ರೋಹಿತ್ ಮತ್ತು ಕೊಹ್ಲಿಯನ್ನು ಔಟ್ ಮಾಡಿರ್ತಕ್ಕಂತಹ ಆ ಆಟಗಾರನನ್ನು ನಾವು ನೋಡಿದಾಗ ಕೆಲವೊಂದಿಷ್ಟು ಆಘಾತಕಾರಿ ಅಂಶಗಳು ನಮ್ಮ ಕಣ್ಮುಂದೆ ಬರ್ತವೆ. 90ರ ದಶಕದೊಳಗೆ ಸಾಮಾನ್ಯರಿಗೆ ಇರ್ತಕ್ಕಂಥ ಆಶಯಗಳು ಅಂತಂದರೆ ಒಂದು ಸರಿಯಾದ ಶಿಕ್ಷಣವನ್ನು ಕಲಿಬೇಕು, ಸರಿಯಾದ ಕೆಲಸವನ್ನು ಮಾಡಿಕೊಂಡು ಸೆಟ್ಲ್ ಆಗ್ತಕ್ಕಂಥದ್ದು. ಅದರ ಮುಂದೆ ಹೋಗಿ ಸರಿಯಾದ ಶಿಕ್ಷಣವನ್ನು ಪಡೆದರೆ ಅಮೇರಿಕಾದಲ್ಲಿ ಹೋಗಿ ಅಲ್ಲಿ ಶಿಕ್ಷಣ ಪಡೆದು ಅಲ್ಲೇ ಸೆಟ್ಲ್ ಆಗೋದು, ಅಲ್ಲೇ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಆಶೆಗಳು ಇರ್ತಿತ್ತು. ಇನ್ನು ಕೆಲವರಿಗೆ ನಾನು ಇಂಡಿಯನ್ ಭಾರತ ತಂಡಕ್ಕಾಗಿ ಆಟವನ್ನು ಆಡಬೇಕು, ಕ್ರಿಕೆಟ್ ಆಟವನ್ನು ಆಡಬೇಕು, ಪಾಕಿಸ್ತಾನದ ವಿರುದ್ಧ ಆಟವನ್ನು ಆಡಬೇಕು ಅಂತಕ್ಕಂಥ ಆಶೆಗಳು ಕೆಲವರಿಗೆ ಇರ್ತಾಯಿತ್ತು. ಇಂತಹ ಸಂದರ್ಭದಲ್ಲಿ 90ರ ದಶಕದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಬ್ಬ ಹುಡುಗ ಅಂಡರ್-19 ಆಡ್ತಾನೆ. ಅಲ್ಲಿ ಆತ ಪಾಕಿಸ್ತಾನದ ವಿರುದ್ಧ ಆ ಮ್ಯಾಚ್ನೊಳಗೆ ಆತ ಸೋಲ್ತಾನೆ. ಮುಂದೆ ಆತ IPL ಟೀಮಲ್ಲಿ KKR ಟೀಮ್ಗೂ ಕೂಡ ಸೆಲೆಕ್ಷನನ್ನು ಆಗ್ತಾನೆ ಆದರೆ ಆತ IPL ಆಡೋದಿಲ್ಲ. ಮುಂದಿನ ಒಂದು ಉಚ್ಚ ಶಿಕ್ಷಣಕ್ಕಾಗಿ ಆತ ಅಮೇರಿಕಕ್ಕೆ ಹೋಗಿ ಅಲ್ಲಿ ಶಿಕ್ಷಣವನ್ನು ಪೂರೈಸಿ ಒರ್ಯಾಕಲ್ ಅಂತಕ್ಕಂಥ ಕಂಪನಿಯೊಳಗೆ ಜಾಬನ್ನು ಮಾಡ್ತಾನೆ, ಕೆಲಸವನ್ನು ಮಾಡ್ತಾನೆ. ಸರಿಯಾದ ಕೆಲಸ, ಅದ್ರ ಜೊತೆಗೆ ಸಂಬಳ ಬರ್ತಾ ಇರ್ತದೆ. ಹೀಗಾಗಿ ಚೆನ್ನಾಗಿ ಜೀವನ ನಡೀತಾ ಇರ್ತದೆ. ಆದರೆ ಇದು ಹೇಳ್ತಕ್ಕಂಥದ್ದು ಯಾಕೆ ಅಂತಂದರೆ ಆತ ಬಿಡುವಿನ ಸಮಯದೊಳಗೆ ಆಟವನ್ನು ಆಡ್ತಾ ಇರ್ತಾನೆ, ಕ್ರಿಕೆಟ್ ಆಟವನ್ನು ಆಡ್ತಾ ಇರ್ತಾನೆ. ಆತನೇ ಇವತ್ತಿನ ದಿವಸ USA ತಂಡದಿಂದ T20 ತಂಡದಲ್ಲಿ ಆಡ್ತಕ್ಕಂತಹ ನೇತ್ರಾವಲ್ಕರ್, ಸೌರಭ್ ನೇತ್ರಾವಲ್ಕರ್. ಹೌದು, ಈತ ಒಂದು ಕಾಲದೊಳಗೆ ಅಂಡರ್-19 ಆತ ಇಂಡಿಯಾವನ್ನು ಪ್ರತಿನಿಧಿಸ್ತಾನೆ. ಆತ ನಮ್ಮ KL ರಾಹುಲ್ ಅವರೊಂದಿಗೆ, ಮಯಾಂಕ್ ಅಗರ್ವಾಲ್ ಅವರೊಂದಿಗೆ ಆಟವನ್ನು ಆಡಿರ್ತಕ್ಕಂಥ ಒಬ್ಬ ಪ್ಲೇಯರ್ ಈತ. ಅದರೊಂದಿಗೆ ಮುಂಬೈಗೆ ರಣಜಿಯನ್ನು ಕೂಡ ಈತ ಆಡಿರ್ತಾನೆ. ಅದರೊಂದಿಗೆ ಈತ ಸೂರ್ಯಕುಮಾರ್ ಯಾದವ್ ಅವರ ಒಂದು ಉತ್ತಮ ಸ್ನೇಹಿತನು ಕೂಡ. ಒಂದು ಕಡೆ ಇಂಟರ್ವ್ಯೂಯಲ್ಲಿ ಮೊನ್ನೆ ಸೂರ್ಯಕುಮಾರ್ ಯಾದವ್ ಅವರು ಹೇಳ್ತಾರೆ, ಈ ವ್ಯಕ್ತಿ ಒಂದು ಆ್ಯಪನ್ನು ರೆಡಿ ಮಾಡಿದ್ದಾರೆ, ಅದರ ಹೆಸರು ಏನಪ್ಪ ಅಂತಂದರೆ ಕ್ರಿಕ್ ಡಿಕೋಡ್. ಅಂದರೆ ಇದರ ಮುಖಾಂತರ ನೀವು ನಿಮ್ಮ ಆಟದ ಪರ್ಫಾರ್ಮೆನ್ಸನ್ನು ನೀವು ಅಳತೆಯನ್ನು ಮಾಡಬಹುದು. ಒರ್ಯಾಕಲ್ ಕಂಪನಿಯಲ್ಲಿದ್ದುಕೊಂಡು ಕೆಲಸ ಮಾಡ್ತಾನೆ ಈತ ಪ್ರೋಗ್ರಾಮ್ಸ್ ಡೆವಲಪ್ಮೆಂಟನ್ನು ಮಾಡ್ತು. BSc ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥ ಇವರು ಅದ್ಭುತವಾದ ಒಂದು ಆ್ಯಪನ್ನು ಮಾಡಿ ಕ್ರಿಕೆಟಿಗರಿಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ಇವರು ಈ T20 ವರ್ಲ್ಡ್ ಕಪ್ನಲ್ಲಿ ಅದ್ಭುತವಾದ ವಿಕೆಟ್ಗಳನ್ನು ತೆಗಿತಾರೆ. ಮೊಹಮ್ಮದ್ ರಿಜ್ವಾನ್ ಅವರ ವಿಕೆಟನ್ನು ತೆಗಿತಾರೆ, ಇಫ್ತಿಖಾರ್ ಅಹ್ಮದ್ ಅವರ ವಿಕೆಟನ್ನು ತೆಗಿತಾರೆ. ಯಾರಿಗೆ ಗೊತ್ತು, ತಾವು ಆಡಿ ಬೆಳೆದಿರ್ತಕ್ಕಂತಹ ಒಂದು ಟೀಮಿನ ವಿರುದ್ಧ ಹಾಕ್ತಕ್ಕಂತಹ ಮೊದಲನೇ ಬಾಲಿನಲ್ಲಿಯೇ ಜಗತ್ತಿನ ಶ್ರೇಷ್ಠ ಆಟಗಾರನ ವಿಕೆಟನ್ನು ಪಡೆಯೋದಿದ್ದಿಲ್ಲ. ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದಾಯ್ತು ರೀ? ವಿರಾಟ್ ಕೊಹ್ಲಿ ಅವರ ವಿಕೆಟನ್ನು ತಾವು ಎಸೆದ ಮೊದಲ ಬಾಲಲ್ಲೇ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಮುಂದಿನ ಓವರ್ನಲ್ಲಿಯೇ ಇನ್ನೋರ್ವ ಅತ್ಯುತ್ತಮ ಆಟಗಾರನಾಗಿರುವ ರೋಹಿತ್ ಶರ್ಮಾ ಅವರ ವಿಕೆಟನ್ನು ಪಡಿತಾರೆ. ಎಷ್ಟು ಅದ್ಭುತ ಅನಿಸುತ್ತೆ ಅಲ್ಲ? ತಾವು ಆಡಿ ಬೆಳೆದಿರ್ತಕ್ಕಂತಹ ಒಂದು ಟೀಮಿನ ವಿರುದ್ಧ ಮ್ಯಾಚನ್ನು ಆಡ್ತಾ ಇರ್ತಾರೆ. ಕೆಲವೊಂದು ಸಮಯದ ಹಿಂದೆ ನಾವು ಉನ್ಮುಕ್ತ ಚಾಂದ್ ಅವರ ಒಂದು ಪ್ರತಿಕ್ರಿಯೆಯನ್ನು ಕೇಳಿರ್ತೀವಿ. ನಾನು USA ಆಡ್ತೀನಿ, ನಾನು ಭಾರತದ ವಿರುದ್ಧ ಆಡ್ತೀನಿ, ಚೆನ್ನಾಗಿ ಪ್ರದರ್ಶನವನ್ನು ಕೊಡ್ತೀನಿ, ಭಾರತವನ್ನು ಸೋಲಿಸ್ತೀನಿ ಅಂತ ಹೇಳ್ತಾಯಿದ್ರು. ಆದರೆ ಆತ ಆಡಿಲ್ಲ. ಆದರೆ ಈತ ಆಡಿ ನಮ್ಮ ಭಾರತ ತಂಡವನ್ನು ಒಂದು ಸಮಯದಲ್ಲಿ ಬ್ಯಾಕ್ಫುಟ್ಗೆ ತಂದುಬಿಟ್ಟಿದ್ದ. ಯಾಕಂದರೆ ಮೊದಲ 2 ಓವರ್ಗಳಲ್ಲಿ ಅದ್ಭುತವಾದ 2 ವಿಕೆಟ್ಗಳನ್ನು ತೆಗೆದುಬಿಟ್ಟಿದ್ದ. ಅಷ್ಟೇ ಅಲ್ಲ, ಈತನ ಬಾಲಿಂಗ್ ಕರಾಮತ್ತಿನಿಂದಲೇ, ಮ್ಯಾಜಿಕ್ನಿಂದಲೇ ಸೂಪರ್ ಓವರ್ನಲ್ಲಿ ಪಾಕಿಸ್ತಾನದ ವಿರುದ್ಧ USA ತಂಡದವರು ಮ್ಯಾಚನ್ನು ಗೆಲ್ತಾರೆ. ಅಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇವರೇ ಸೌರಭ್ ಅವರು.
ಹಾಗಾಗಿ ಇವರ ಒಂದು ಜೀವನ ಅದ್ಭುತ ಅಂತ ಅನಿಸುತ್ತೆ. ಏನು ಬೇಕೋ ಇವೆಲ್ಲವೂ ಕೂಡ ಇವರಿಗೆ ಸಿಕ್ಕಿದೆ. ಒಳ್ಳೆಯದಾದ ಕೆಲಸ ಇದೆ, ಸರಿಯಾದ ರೀತಿಯಿಂದ ಸಂಬಳ ಇದೆ, ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಅದರೊಂದಿಗೆ ಅವರು ಅಲ್ಲಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ತಂಡವನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ತಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅದು ಕೂಡ ತಮ್ಮ ಕಂಪನಿಯನ್ನು ಏನು ಮಾಡಿದ್ದಾರೆ, ರಜೆಯನ್ನು ಘೋಷಣೆ ಮಾಡಿ ಬಂದು ಇಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಈ ಮಾತನ್ನು ಆ ಕಂಪನಿಯವರು ಕೂಡ ತಮ್ಮ ಒಂದು ಟ್ವಿಟರ್ನಲ್ಲಿ ಅವರು ಹೇಳಿದ್ದಾರೆ. ಅವರು ಕೂಡ ಒಂದು ಕಂಗ್ರ್ಯಾಚುಲೇಷನ್ಸನ್ನು ಹೇಳಿದ್ದಾರೆ. ಎಷ್ಟು ಅದ್ಭುತವಾದ ಆಟಗಾರ ಇತ್ತ ಅಂತ ತಿಳ್ಕೊಂಡು ನಮಗೆ ಪ್ರೇರಣೆ ಸಿಗ್ತಕ್ಕಂಥ ವಿಷಯ ಅಪ್ಪ ಅಂತಂದರೆ, ಜೀವನದೊಳಗೆ ಯಾವುದೂ ಕೂಡ ಕೊನೆಯಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಎಲ್ಲ ಮುಗಿದು ಹೋಯ್ತು ಇನ್ನೇನು ಅಂತ ತಿಳ್ಕೊಂಡು ನಾವು ಅಂದುಕೊಳ್ಳಬಾರ್ದು. ನಮ್ಮ ಜೀವನ ಮುಗಿಯುವವರೆಗೂ ಕೂಡ ಹೊಸದೇನೋ ನಮ್ಮ ಜೀವನದಲ್ಲಿ ನಾವು ಕಲಿತಾ ಇರ್ತೇವೆ. ಅದರೊಂದಿಗೆ ಹೊಸ ಹೊಸ ತಿರುವುಗಳ ಮುಖಾಂತರ ನಾವು ಅವುಗಳನ್ನು ಅನುಭವಿಸ್ತಾ ಇರ್ತೇವೆ. ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆಯಪ್ಪ ಅಂತಂದರೆ ಸೌರಭ್ ಅವರು. ಜೀವನದೊಳಗೆ ಆತ ಕ್ರಿಕೆಟಿಗನ ಆಗಬೇಕು ಅಂತ ತಿಳ್ಕೊಂಡು ಅಂಡರ್ 19 ತನಕ ಆಡ್ತಾರೆ. ಆದರೆ ಅವರು ಶಿಕ್ಷಣವನ್ನು ಮುಂದುವರಿಸುವ ಸಲುವಾಗಿ ಕ್ರಿಕೆಟನ್ನು ತ್ಯಾಗ ಮಾಡಿ ಶಿಕ್ಷಣವನ್ನು ಪಡಿತಾರೆ. ಅದ್ಭುತವಾದ ಶಿಕ್ಷಣವನ್ನು ಕಲಿಯೋದ್ರ ಮುಖಾಂತರ ಅಮೇರಿಕಾದೊಳಗೆ ಒಳ್ಳೆಯ ಕೆಲಸವನ್ನು ಮಾಡಿ ಅಲ್ಲಿ ನೌಕರಿಯನ್ನು ಗಿಟ್ಟಿಸ್ಕೊಂಡು ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮುಂದೆ ಬಿಡುವಿನ ಸಮಯದೊಳಗೆ ಆಟವನ್ನು ಆಡಿ ಅಲ್ಲಿರ್ತಕ್ಕಂಥ ಒಂದು ದೇಶಕ್ಕೆ ಆಡ್ತಕ್ಕಂಥ ಒಂದು ಪ್ರತಿನಿಧಿಸ್ತಕ್ಕಂಥ ಸಮಯ ಬಂದಾಗ ಅದ್ಭುತವಾದ ತಮ್ಮಿಂದ ಪ್ರದರ್ಶನ ಬರ್ತದಲ್ಲ, ಮತ್ತು ಅತ್ಯುತ್ತಮ ಪ್ಲೇಯರ್ಗಳನ್ನು ಔಟ್ ಮಾಡೋದಿದೆಯಲ್ಲ ತಮ್ಮ ಬಾಲಿಂಗ್ ಮುಖಾಂತರ, ಇದು ಬಹಳ ಒಳ್ಳೆಯ ಸಂಗತಿ ಅಂತ ತಿಳ್ಕೊಂಡು ಹೇಳ್ಬೋದು. ಯಾವಾಗ ಇವರು ಅಂಡರ್ 19 ಆಡ್ತಾಯಿದ್ರು, ಭಾರತವನ್ನು ಪ್ರತಿನಿಧಿಸ್ತಿದ್ರು, ಆ ಸಮಯದೊಳಗೆ ಇವರು ಪಾಕಿಸ್ತಾನದ ವಿರುದ್ಧ ಸೋತಿರ್ತಾರೆ. ಆದರೆ ಇವತ್ತು ಆ ಸೇಡನ್ನು ಅವರು ತೀರಿಸ್ಕೊಂಡ್ರು ಅಂತ ತಿಳ್ಕೊಂಡು ಹೇಳ್ಬೋದು. ಅದಕ್ಕಾಗಿ ಸ್ನೇಹಿತರೆ, ನಾವೆಂದೂ ಕೂಡ ಜೀವನದಲ್ಲಿ ನಿರಾಶರಾಗಿರದೆ ಬಂದದ್ದನ್ನು ಅನುಭವಿಸ್ತಾ ಹೋಗಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಆ ಪ್ಲೇಯರ್ಗಾಗಿ ಆತನಿಂದ ನಮಗೆ ಅನೇಕ ರೀತಿಯಿಂದ ಪ್ರೇರಣೆ ಸಿಗಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.